ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಲಾಗ್ ಏನಪ್ಪ ಅಂದರೆ, ಎಲ್ಲ ಫುಲ್ ಫ್ಯಾಮಿಲಿ ಹೋಟೆಲ್ ಹೋಗಿದ್ದೀವಿ ತಿನ್ನೋಕ್ಕೆ, ರೆಸ್ಟೋರೆಂಟ್ಗೆ. ಸೊ ವೆಯ್ಟ್ ಮಾಡ್ತಾಯಿದ್ವಿ. ಆರ್ಡ್ರ್ ಮಾಡಿದ್ರು ನೋಡಿ, ಫುಲ್ ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ. ನಾನಂತೂ ತಲೆ ಬಚ್ಚಿಲ್ಲ, ಏನು ಬಚ್ಚಿಲ್ಲ, ಹಾಗೇ ಇದ್ದೀನಿ. ಧೃತಿ ಕೇಳ್ತಾ ಇದ್ದಾರೆ ಹಾಯ್ ಹೇಳು ಅಂದರೆ ಹಾಯ್ ಹೇಳ್ತಾಯಿಲ್ಲ, ಏನಿಲ್ಲ, ಎಲ್ಲಿಗೆ ಬಂದೀವಿ ಅಂತ ಹುಡುಕ್ಲಾಡ್ತಾ ಇದ್ದಾಳೆ. ಸೊ ಇವ್ರು ನೋಡಿ, ನೀರಲ್ಲಿ ತುಳಸಿ ಹಾಕಿ ಇಕ್ಕಿದ್ದಾರೆ, ಒಳ್ಳೇದು ಕುಡಿದ್ರೆ ಅಂತ. ಎಲ್ಲ ಕಡೆನೂ ಹಾಕಿದ್ದಾರೆ. ಫುಲ್ ಕ್ರೌಡು, ಎನಿ ಟೈಮ್ ಇರುತ್ತೆ ಇಲ್ಲಿ. ಸೊ ವೆರೈಟೀಸ್ ಆಫ್ ಡಿಶಸ್ ಎಲ್ಲ ಇದೆ, ಬನ್ನಿ ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ಇದೆ ಅಂತ. ಸೊ ನಿಮಗೆ ಗುಲಾಬ್ ಜಾಮೂನ್ ಬೇಕಾ, ಸ್ವೀಟ್ಸ್ ಬೇಕಾ, ಯಾವ್ಯಾವ ಥರ ಸ್ವೀಟ್ಸ್ ಬೇಕು, ಹಾಗೆ ಚಾಟ್ಸ್, ಐಸ್ ಕ್ರೀಮ್ ಎಲ್ಲ ಇದೆ. ಸೊ ನನ್ನ ತಮ್ಮ ಪನ್ನೀರ್ ಮಸಾಲೆ ದೋಸೆ ತೊಗೊಂಡಿದ್ದೆ, ನಾನು ರೋಟಿ ತೊಗೊಂಡಿದ್ದೆ. ಸೊ ಅದಾದಮೇಲೆ ಸ್ಪೆಕ್ಸ್ ಬೇಕಿತ್ತು ನನ್ನ ತಂಗಿಗೆ, ಸೊ ಅಲ್ಲಿಗೆ ಬಂದಿದ್ವಿ. ಸೊ ಅದು ಮುಗಿಸ್ಕೊಂಡು ಹಾಗೆ ಪಿಜ್ಜಾನ ತೊಗೊಂಡೋದ್ವಿ. ಈ ನಡುವೆ ಯಾಕೋ ಪಿಜ್ಜಾ ಮೇಲೆ ತುಂಬ ಕ್ರೇಜ್ ಆಗಿದೆ. ಸೊ ಅದನ್ನು ತಿಂದು, ಸೊ ಫ್ರೆಂಡ್ಸ್, ನಾನು ಮತ್ತು ಧೃತಿ ಹಾಗೆ ಸ್ವಾತಿ ಬಂದಿದ್ವಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಯಾರೂ ಇಲ್ಲ, ಎಷ್ಟು ನಿಶಬ್ದವಾಗಿದೆ ಅಂದರೆ ತುಂಬ ಪೀಸ್ಫುಲ್ಲಾಗಿ ಅನ್ನಿಸ್ತು. ಹಾಗೆ ನಾನೊಂದು ಹೊಸ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಯಶಸ್ಸು ಸಿಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳಕ್ಕೆ ಬಂದೆ. ಸೊ ತುಂಬ ಖುಷಿ ಆಗ್ತಾಯಿದೆ, ಒಂಥರ ನೆಮ್ಮದಿ ಅನ್ನಿಸ್ತಾಯಿದೆ. ಸೊ ಏನಾದರೂ ದೇವರಿದ್ದಾರೆ ಅನ್ನೋ ಒಂದು ನಂಬಿಕೆ. ದೇವ್ರನ್ನೆಲ್ಲ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಡೇ ನಾನು ಬೆಂಗಳೂರಿಗೆ ಬಂದೆ. ಸೊ ಇದು ನನ್ನ ಫಸ್ಟ್ ಡೇ, ಹೊಸ ಜರ್ನಿ. ಸೊ ಬನ್ನಿ ಯಾವ ಥರ ನಡೆಯುತ್ತೆ ಅಂತ ತೋರಿಸ್ತೀನಿ. ಸೊ ಬಸ್ಸಿಗಂತ ವೆಯ್ಟ್ ಮಾಡ್ತಾಯಿದ್ದೆ. ಬಸ್ ಸಿಕ್ತು. ಇಲ್ಲಿಂದ ಒಂದು 24 ಕಿಲೋಮೀಟರ್ಸ್ ಆಗುತ್ತೇನೋ ನಾನು ಹೋಗೋ ಜಾಗಕ್ಕೆ. ಬೇಗನೆ ಹೊರಟ್ವಿ, ಆದರೂ ಟೈಮ್ ಆಗಿತ್ತು, ಏನು ಮಾಡೋಕ್ಕಾಗಲ್ಲ. ಆದರೂ ಎಲ್ಲಕ್ಕಿಂತ ಮುಂಚೆ ರೀಚ್ ಆದ್ವಿ. ಇಲ್ಲಿ ನಾನು ಮೇಕಪ್ ಕಲಿಯೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಸೊ ಗೀತಾ ಮ್ಯಾಮ್ ಮತ್ತು ಅಬ್ಬಿ ಸರ್ ಮೇಕವರ್ ಅಕಾಡೆಮಿ ಇದೆಯಲ್ವ, ಸೊ ಅಲ್ಲಿಗೆ ಬಂದಿದ್ದೀನಿ. ರುಕ್ಮಿಣಿ ನಗರಲ್ಲಿರುತ್ತೆ. ಸೊ ಮ್ಯಾಮ್ ಟೀಚ್ ಮಾಡ್ತಾಯಿದ್ದಾರೆ ಫಸ್ಟ್ ಡೇನೇ. ಸೊ ಇಂಟ್ರೊಡಕ್ಷನ್ ಎಲ್ಲ ತೊಗೊಂಡ್ರು, ಅದಾದಮೇಲೆ ಟೀಚ್ ಮಾಡ್ತಾಯಿದ್ದಾರೆ ಯಾವ ಥರ ಪ್ಲೇಟಿಂಗ್ ಸಿಗಬೇಕು ಅನ್ನೋದನ್ನ. ಸೊ ನಂಗೆ ತುಂಬ ಆಸೆ ಮೇಕಪ್ ಅಂದರೆ ಕಲಿಯೋಕ್ಕೆ, ಮೇಕಪ್ ಮಾಡೋಕ್ಕೂ ತುಂಬ ಆಸೆ. ಬಟ್ ಇದು ಕರೆಕ್ಟ್ ಅಕಾಡೆಮಿ ಅಂದ್ಬಿಟ್ಟು ಇಲ್ಲಿಗೆ ಸೇರಿದ್ದೀನಿ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾರಿಗೆಲ್ಲ ಬಾಕ್ಸ್ ಫೋಲ್ಡಿಂಗು ಬೇಕು ಅಂದರೆ ನನಗೆ DM ಮಾಡಿ. ನಾನು ಆಲ್ರೆಡಿ ಪೇಜ್ ಕ್ರಿಯೇಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಇಲ್ಲ ಓಲ್ಡ್ ಇನ್ಸ್ಟಾಗ್ರಾಮಲ್ಲೇ ಮೆಸೇಜ್ ಮಾಡ್ತೀನಿ ಅಂದರೂ ಪರವಾಗಿಲ್ಲ. ಸೊ ನಿಮ್ಗೆ ಯಾರಿಗಾದರೂ ಮೇಕಪ್ ಆಗಲಿ, ಹೇರ್ ಸ್ಟೈಲ್ ಆಗಲಿ ಬೇಕು ಅಂದರೆ ನನಗೆ DM ಮಾಡಿ, ಓಕೆನಾ? ಹಾಗೆ ನಿಮಗೆಲ್ಲ ಏನಾದರೂ ಎನ್ಕ್ವೈರಿ ಮಾಡಬೇಕು ಇದ್ರ ಬಗ್ಗೆ ಅಂದರೆ ನಂಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ನಡೆಯುತ್ತೆ ಪ್ರೊಸೀಜರ್ಸು ಮತ್ತು ಎಷ್ಟು ಪೇ ಮಾಡಿದೆ ಏನು ಅನ್ನೋದನ್ನ. ಬಟ್ ಇದೊಂದು ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗ್ತಾಯಿದೆ. ಸೊ ಬನ್ನಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ಇನ್ನು ಕ್ಲಾಸ್ ಎಲ್ಲ ಮುಗೀತು, ಲಂಚ್ ಬ್ರೇಕ್ ಬಿಟ್ಟಿದ್ರು, ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಗುಡ್ಡೀಸ್ ನಮಗೆ ಪ್ರೊವೈಡ್ ಮಾಡಿದ್ರು. ಸೊ ಅದೆಲ್ಲ ತೊಗೊಂಡು ಮತ್ತೆ ತಿರ್ಗಾ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದೆ ನಾನು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಅದ್ರಲ್ಲಿ ಬೇರೆ ಫಸ್ಟ್ ಡೇನೇ ಮಳೆ ಫ್ರೆಂಡ್ಸ್, ನೋಡಿ ಫುಲ್ಲು ಮಳೆ ಅಂದರೆ ಮಳೆ. ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸೊ ಈ ಥರ ಫುಲ್ ಬಾಕ್ಸ್ ಫೋಲ್ಡಿಂಗ್ ಮಾಡಿದ್ದೀನಿ. ಸೊ ಪಿಂಕ್ ಕಲರ್ ಬಂದು ನಂದು, ನನ್ನ ಫ್ರೆಂಡು. ಸೊ ಈ ಥರ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ನಂಗೆ DM ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.